ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ಇವತ್ತು. ವೀಡಿಯೋ ಮಾಡ್ತೀನಿ, ಮನೆಯಿಂದ ವೀಡಿಯೋ ಮಾಡಬೇಕು ಏನು ಕವರ್ ಆಗುದಿಲ್ಲ ನೋಡಿ. ನಾಯಿ ನಮ್ಮನ್ನು ನೋಡ್ತಿದ್ದೆ ಎಂತ ಮಾಡ್ತಿದ್ದೆ ನೋಡುವ. ದಿನ ಒಬ್ರು ಫುಡ್ ಹಾಕ್ಲಿಕ್ಕೆ ಬರ್ತಿದ್ರು. ಮೇ ಬಿ ಆ ನಾಯಿ ನಾವು ಫುಡ್ ಹಾಕ್ಲಿಕ್ಕೆ ಬಂದದ್ದು ಅಂತ ಅನ್ಕೊಂಡಿದ್ದೆ. ನಾವೆಂತ ತಕೊಂಡೋಗಿರ್ಲಿಲ್ಲ. ಅವರು ದಿನ ಬಿಸ್ಕೆಟ್ ಹಾಕ್ತಿದ್ರು. ಅಲ್ಲಿ ಒಂದು 4-5 ನಾಯಿ ಉಂಟು ಅಲ್ಲಿ ರೋಡಲ್ಲಿ ಇರೋದು. ಅವ್ರು ದಿನ ಬಂದು ಹಾಕ್ತಾರೆ. ಮತ್ತೆಂತ ಅಂದರೆ ಜಿಮ್ಮಿಗೆ ಹೋದ್ವಿ. ಜಿಮ್ಮಿಗೆ ಹೋದ್ಮೇಲೆ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ ಅನ್ಕೊಂಡಿದ್ದೆ ವರ್ಕೌಟ್ ಇದ್ದು. ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದೊಂದ್ಸಲ ಜಿಮ್ಮಲ್ಲಿ ಕಮ್ಮಿ ಜನ ಇರ್ತಾರೆ, ಒಂದೊಂದ್ಸಲ ಜಾಸ್ತಿ ಇರ್ತಾರೆ. ಜಾಸ್ತಿ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ವಿಡಿಯೋದಲ್ಲಿ ಅವರೇ ಕಾಣ್ತಾರೆ, ನಾನು ಹೇಗೆ ಕಾಣೋದು, ಹಾಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಎಷ್ಟು ಗಂಟೆ ಹೋಗುದು ಕಾಲೇಜಿಗೆ? ನಾನು 10 ಗಂಟೆ. ನಾವು 9:30. ಇವತ್ತು ನನಗೆ ಬೇಗ ಕ್ಲಾಸ್ ಉಂಟು. ಬೇಗ ಕ್ಲಾಸ್ ಇಲ್ಲ, ಬರಲಿ ಅಲ್ಲ ಎಷ್ಟೊತ್ತಾಗ ನಮಗೆ. ಎಂತ ಜಸ್ಟ್ ಮುಗ್ತೀನಿ, ನಾನು ಕೆಳಗೆ ಬಿಟ್ಟಿದ್ದೆ ಅಲ್ಲ, ಅಲ್ಲಿ. ಇದು ಸ್ಕೂಟಿಗೆ ಅಡಿಗೆ ಬಿಟ್ಟಿದೆ, ಸ್ಕೂಟಿ ಬರ್ತಿತ್ತು. ಜಿಮ್ಮಿಂದ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ದೇನೆ. ಇವತ್ತು ಕೊರಗಜ್ಜನ ಟೆಂಪಲಿಗೆ ಹೋಗಬೇಕು, ಹಾಗೆ ತಲೆಗೆ ಸ್ನಾನ ಮಾಡಿದ್ದೇನೆ. ಸೊ ಫ್ರೆಶ್ ಫೀಲ್ ಕೊಡ್ತಾ ಉಂಟು ನನಗೆ ಬೆಳಿಗ್ಗೆ. ಇವತ್ತು ಟೊಮೆಟೊ ಬಾತ್ ಇತ್ತು. ನಾನು ಟೊಮೆಟೊ ಬಾತ್ ತಿನ್ನೋದಿಲ್ಲ, ಅದು ರೈಸ್ ಐಟಮ್ ಅಂತೇಳಿ, ಮತ್ತು ನನಗೆ ಇಷ್ಟನೂ ಇಲ್ಲ. ಅದಕ್ಕೆ ನಾನು ಇವತ್ತು ಓಟ್ಸ್ ತಿನ್ನಬೇಕು ಅಂತಿದ್ದೇನೆ. ಮಾರ್ನಿಂಗ್ ಓಟ್ಸ್ ತಿಂತೇನೆ ಒಮ್ಮೊಮ್ಮೆ, ಈ ರೈಸ್ ಐಟಮ್ ಎಲ್ಲ ಇದ್ದರೆ ತಿಂತೇನೆ ಮಾರ್ನಿಂಗ್. ಓಟ್ಸ್ ತಿನ್ನೋ, ಅದರಲ್ಲಿ ಹಾಲು ಹಾಕಬೇಕಿತ್ತು. ಹಾಲು ನನಗೆ ಇಷ್ಟ ಇಲ್ಲ. ಹಾಲು ಹಾಕ್ತಿದ್ದೆ, ಹಾಲು ನನಗೆ ಹಾಲು ತಿಂದು ಇಲ್ಲಿ ಕಫ ಕಟ್ಟಿದಾಗೆ ಆಗ್ತದೆ. ಅದಕ್ಕೆ ನಾನು ಹಾಲು ಹಾಕ್ತೀನಿ. 1-2 ಸಲ ಹಾಲು ಹಾಕಿದ್ದೆ, ಮತ್ತೆ ಬೇಡ ಅಂತ. ಬೆಳಿಗ್ಗೆ ರೈಸ್ ಐಟಮ್ ತಿನ್ನೋದು ಬೇಡ. ನೋ ಶುಗರ್, 0 ಆ್ಯಡೆಡ್ ಶುಗರ್. ಅದರಲ್ಲಿ ಶುಗರೇ ಇಲ್ಲ. ಟೇಸ್ಟಿ ಉಂಟಾ? ಹಾಂ, ನನಗೆ ಚಂದನೇ, ನನಗೆ ಬೇಡ. ಅಜ್ಜ ಕೊಟ್ಬಿಡ್ತೀನಿ. 600 ರೂಪಾಯಿ ಕೊಟ್ಟು ಓಟ್ಸ್ ತೊಗೊಂಡಿದ್ದಾಳೆ. ಅದು ಚಂದ ಇಲ್ಲ ಗೈಸ್, ಟೇಸ್ಟ್ ಇಲ್ಲ. ಇದಕ್ಕಿಂತ ಜಾಸ್ತಿ ಅದರಲ್ಲಿ ಪ್ರೋಟೀನ್ ಉಂಟು. ಅದು ಫ್ಲೇವರ್ ಸ್ವಲ್ಪ ಚೇಂಜ್ ಆಗಿ ಅವಳು ತಿನ್ನಲಿಕ್ಕೆ ಆಗ್ತೀವಿ. ಮತ್ತೆ ತೋರಿಸ್ತೇನೆ ನಿಮಗೆ ಬಾಕ್ಸ್. ತೋರಿಸ್ತೀವಿ ಈಗಲೇ, ಮತ್ತೆ ತೋರಿಸು. ಸಂಜೆ ತೋರಿಸ್ತೇನೆ ನಿಮಗೆ. ಹೋಗ್ತೀನಿ, ಆಫ್ ಮಾಡಬೇಕು. ಇಲ್ಲ, ನೀನು ಹೋಗು. ಇಲ್ಲ, ಈಗ ಎದ್ದದಷ್ಟೇ ಅವಳು ಎದ್ದು ತಿಂಡಿ ಮಾಡಿ. ಅವಳಷ್ಟು ಕ್ಯಾಮರಾ ಮುಂದೆ ಬಂದಿಲ್ಲ, ಅಂದರೆ ಸ್ವಲ್ಪ ಆ್ಯಕ್ಟಿಟ್ಯೂಡ್ ಇರಲಿ. ಹಾಗಂತಲ್ಲ ಗೈಸ್, ಸ್ವಲ್ಪ ಬ್ಯುಸಿ ನಾನು. ಬಿಸ್ನೆಸ್ ಮ್ಯಾನ್ ಬಿಸಿ. ಲೇಟ್ ಆಯಿತು, ನೀವು ಹೀಗೆ ತೋರಿಸಿ ಗಂಟೆ ನೋಡಿ ಕಾಣ್ತಾರೆ ನಿಮಗೆ. ಯಾಕಷ್ಟಾಯಿತು? ಗಂಟೆ 8:29. ನಮ್ಮ ಮತ್ತೆ 7 ಜನ ಇದ್ದೇವೆ, ಆದರೆ ನಾವೀಗ 3 ಜನ. ಇನ್ನೊಬ್ಬರು ಆ್ಯಡ್ ಮಾಡ್ತಾರೆ ಅಂದರೆ ಇನ್ಯಾವುದು ಬರ್ತಾರೆ ಇಲ್ಲಿ 8 ಜನ ಟೋಟಲ್. ಸಣ್ಣ ರೂಮಲ್ಲಿ 8 ಜನ. ನೋಡಿ ಗೈಸ್, ಊಟ ಮಾಡಬೇಕು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೇವೆ ನಾವು. ಎಷ್ಟು ಜನ ಆದರೆ ಅಲ್ಲ. ಹಾಂ, 8 ಇಲ್ಲ, 4 ಸ್ವಲ್ಪ ಟೇಸ್ಟ್ ಮಾಡಿ. ನಾನು ಬಿಟ್ಟೋದ್ಲಿ ಇವತ್ತು. ಬಸ್ ಮಿಸ್ ಆಗ್ಬೋದು, ಪಕ್ಕ ಬಸ್ ಮಿಸ್. ಪರವಾಗಿಲ್ಲ, ಬೇಗ ಹೋಗ್ಬೇಕು ಅಂತಿಲ್ಲ. ನಾನು ಲೇಟ್ ಹೋಗ್ತೇನೆ, ಅವಳು ನಾನು ಬಿಟ್ಟೋದ್ಲು ಅಷ್ಟೇ. ಹೋಗೋರು ಹೋಗ್ತಾರಲ್ಲ, ಹೋಗಲಿ. ಆ್ಯಟಿಟ್ಯೂಡ್ ಆಗಿದೆ ಈಗ ನನ್ನ ಬ್ಲಾಗಲ್ಲಿ, ಅವಳೇ ಬರುತ್ತಲ್ಲ ಅದಕ್ಕೆ ಅಲ್ಲ. ಕಾಲೇಜಿಗೆ ಬಂದು ನೋಡಿದರೆ ಎರಡು ಕ್ಲಾಸ್ ಸಹ ಒಂದೇ ಮ್ಯಾಮ್ ತಗೊಳ್ತಿದ್ದಾರೆ. ಹಾಗೆ ಅವರು ಒಂದು ಕ್ಲಾಸ್ ಮಾತ್ರ ಮಾಡಿದ್ದು, ಇನ್ನೊಂದು ಕ್ಲಾಸ್ ಮಾಡಲಿಲ್ಲ. ಇನ್ನೊಂದು ಕ್ಲಾಸಲ್ಲಿ
ನೀವು ನಿಮಗೆ ಎಂಥ ವರ್ಕ್ ಉಂಟು ಅದನ್ನು ಮಾಡಿ ಅಂತ ಹೇಳಿದರು. ಹಾಗೆ ನನಗೆ ಸ್ವಲ್ಪ ನೋಟ್ಸ್ ಬರೀಲಿಕ್ಕಿತ್ತು, ನೋಟ್ಸ್ ಬರ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮದು 2 ಸೆಕ್ಷನ್ ಉಂಟು, ಇವತ್ತು ಜನ ಇಲ್ಲ ಅಂತ ಹೇಳಿ ಒಂದೇ ಸೆಕ್ಷನ್ಗೆ ಹಾಕಿದ್ದಾರೆ. ಹಾಗೆ ನಾನು ಅನನ್ಯನ ಪಕ್ಕ ಕೂತಿದ್ದೆ, ತಲೆ ತಿಂತಿದ್ಲು ಸ್ವಲ್ಪ. ಗಂಟೆ ಆನ್ ಮಾಡು, ಒತ್ತಿದ ಸಮಯ 11:47. ಮುಖ ಕಾಣುದಿಲ್ಲ ಸರಿ, ಅದು ವಾಚ್ ಉಲ್ಟು ಉಂಟು. ಡ್ಯಾನ್ಸ್ ಪ್ರಾಕ್ಟೀಸ್ ಉಂಟು ಗೈಸ್. ಈಗ ನಾನು ಹೋಗುದಿಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್. ಮ್ಯಾಮ್ ಬಂದರು, ಮತ್ತೆ ಇರ್ತೇನೆ. ಮ್ಯಾಮ್ ಇವತ್ತು ಚಂದ ಕಾಣ್ತಿದ್ದಾರೆ ನೋಡಿ. ಇವತ್ತು ಅವರಿಗೆ ಕಾನ್ಫರೆನ್ಸ್ ಮೀಟಿಂಗ್. ಜಯಶ್ರೀ ನೋಡಿ, ಜಯಶ್ರೀ ದಿನ ಬರ್ತಿದ್ದಲ್ಲ. ಕಾಲೇಜ್ ಮುಗಿಸಿ ನಾವು ಮತ್ತೆ ಕೊರಗಜ್ಜನ ಟೆಂಪಲಿಗೆ ಬಂದ್ವಿ. ಕೊರಗಜ್ಜನ ಟೆಂಪಲಿಗೆ ಬರಬೇಕಾದ್ರೆ ಆಗಿತ್ತು ಟೈಮ್ 1:30 ಏನಾಗಿತ್ತು. ಅಲ್ಲಿ ಟೆಂಪಲ್ ಹಿಂದೆನೇ ಒಂದು ಹೋಟೆಲ್ ಉಂಟು, ಅಂದರೆ ಅಲ್ಲಿ ತುಂಬ ಜನ ಇದ್ದರು. ಹಾಗೆ ನಾವು ಮನೆ ಊಟ ಅಂತ ಹೇಳಿ KPT ಹತ್ತಿರ, ಅಂದರೆ ITI ಕಾಲೇಜ್ ಒಪೋಸಿಟ್ ಇದು ಹೋಟೆಲ್ ಇರೋದು. ನಾವು ಅಲ್ಲಿಗೆ ಬಂದ್ವಿ. ಊಟ ಮಾಡಿ ಧಾನ್ಯಗಳು ಕಚ್ಚ 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 ನೋಡಿ, ಆ ಥರ ಕಪ್ಪಾಗಿರೋ ತಿನ್ಬೇಡಿ. ಮಧುಶ್ರೀ ಅವರೇ, ನಿಮಗೆ ಸಾರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನೀವು ಅಷ್ಟು ದೂರದಿಂದ ಪ್ರೀತಿಯಿಂದ ತಂದದ್ದು ಇದು ನೋಡಿದರೆ ಹೀಗಾಗಿದೆ. ಎಲ್ಲ ಹಾಳಾಗಲಿಲ್ಲ, ಸ್ವಲ್ಪ ಮಾತ್ರ ಅಲ್ಲ. ಸುಂದರಿ ಯಾರು ಗೊತ್ತುಂಟಾ? ಕೆಸ್ ಮಾಡಿ ನಾನು ತೋರಿಸೋದಿಲ್ಲ ನಿಮಗೆ, ನೀವು ಕಮೆಂಟ್ ಮಾಡಿ. ಇಲ್ಲ ಕುಯ್ತಾ ಇರಿ ಚಂದದ್ದು ಬರೋ ತನಕ ಕುಯ್ತಾ ಇರಿ. ನೋಡಿ, ಈ ಥರ ಗಟ್ಟಿ ಇಟ್ಕೊಳ್ಬೇಕು. ಇವಳು ಇದರಲ್ಲೆಲ್ಲ ಎಕ್ಸ್ಪರ್ಟ್. ಅನಾನಸ್ ಕಟ್ ಮಾಡೋದ್ರಲ್ಲಿ, ಮಾವಿನಕಾಯಿ ಕಟ್ ಮಾಡೋದ್ರಲ್ಲಿ ಪ್ರೋ ಮ್ಯಾಕ್ಸ್. ನಿಮಗೆ ಇಂಥ ನೋಡಿ ಚುಚ್ಚಿದ್ರಲ್ಲಿ ಸಹ ಟ್ಯಾಲೆಂಟೆಡ್ ಗರ್ಲ್. ಎಲ್ರಿಗೂ ಸಹ ಈ ಥರ ಚುಚ್ಚಿಸ್ಲಿಕ್ಕೆ ಬರೋದಿಲ್ಲಲ್ಲ. ಮತ್ತು ಹುಲಿ ಹಿಂಡಿದ್ರಲ್ಲಿ ಎಲ್ಲ ಹುಷಾರು. ಹುಲಿ ಏನು ಕುಪ್ಪಿಗೆ ಹಾಕೋದಿಲ್ವಾ? ಹುಲಿ ಹಾಕಿಲ್ಲ. ನನಗಿಂತ ಸಹ ಹುಷಾರಿ ಹುಳ ಆಯಿತಾ. ರೂಮಲ್ಲಿ ಯಾರು ಸಹ ಇಲ್ಲ, ಕಾಲೇಜಿಗೆ ಹೋಗಿದ್ದಾರೆಲ್ಲ. ಇರೋದೇ 3 ಜನ. ಅದರಲ್ಲಿ ಒಬ್ಬಳಲ್ಲಿ ಓದ್ತಿದ್ದಾಳೆ, ಇನ್ನು ಒಬ್ಬಳು ಕಾಲೇಜಿಗೆ ಹೋಗಿದ್ದಾಳೆ. ನಾನು ಇಲ್ಲಿದ್ದೇನೆ. ಜಯ ಅವಳ ರೂಮಲ್ಲಿದ್ದಾಳೆ. ನಾನು ನಿಮಗೆ ಇವತ್ತು ಅಂತ ಹೇಳಿದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಇತ್ತು. ನಾನು ಹೇಳ್ತೇನೆ ನಾನು ಹೇಗೆ ಸಣ್ಣ ಆದದ್ದು ಅಂತ. ಅಂದರೆ ಮೊದಲು ನನ್ನ ಮುಖಲ್ಲಿ ಹೀಗೆ ಗುಂಡಿತ್ತು. ನಾನು ಅಲ್ಲಿ ವೀಡಿಯೋದಲ್ಲಿ ಹಾಕಿದ್ದೇನೆ, ಯಾವುದು ಟ್ರಾನ್ಸ್ಫಾರ್ಮೇಷನ್ ವೀಡಿಯೋ ಉಂಟಲ್ಲ, ಅದರಲ್ಲಿ ಹಾಕಿದ್ದೇನೆ. ಮುಖ ಎಲ್ಲ ದಪ್ಪ ಆಗಿ ಸ್ವಲ್ಪ ಟ್ಯಾನ್ ಆಗಿದ್ದೆ. ಹೇಳ್ತೇನೆ, ನಾನು ಯಾವಾಗ ಜಿಮ್ಮಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ನಾನು ಅವತ್ತಿಂದಲೇ ಡಯಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಡಯಟ್ ಅಂತ ಹೇಳೋದು, ಈಗ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅವರು ಮೇಯ್ನಾಗಿ ಮಾಡಬೇಕಾದ್ರು ಡಯಟ್ ಮಾಡಲಿಲ್ಲದ್ರೆ ವೆಯ್ಟ್ ಲಾಸ್ ಆಗಲಿಕ್ಕೆ ಆಗೋದಿಲ್ಲ. ಹೇಗೆ ಅಂದರೆ, ಈಗ ಡಯಟ್ ಮಾಡದೆ ಹೊಟ್ಟೆಗೆ ಎಂತ ತಿನ್ನೋದಿಲ್ಲ ಅವರು. ತಿನ್ನೋದೇ ಹಾಕಿ ವೀಕ್ ಆಗಿರ್ತಾರಲ್ಲ, ಎಂತಾಗ್ತದೆ ಅವರಿಗೆ ಹುಷಾರಿಲ್ಲದಾಗೆ ಆಗ್ತದೆ. ಈಗ ವೀಕ್ನೆಸ್ ಆಗಿ ಜ್ವರ ಬರೋದು ಅಥವಾ ಬೇರೆ ಎಂತಾದರೂ ಪ್ರಾಬ್ಲಮ್ ಇರ್ತದೆ. ಮತ್ತೆ ಎಂತ ಅಂತ ಹೇಳಿದರೆ, ನಾನು ಎಂತ ಮಾಡಿದ್ದೇನೆ ಅಂತ ಹೇಳ್ತೇನೆ ನಿಮಗೆ. ನಾನು ಲಾಸ್ಟ್ ಇಯರ್ ಜುಲೈ 17ಗೆ ನಾನು ಜಿಮ್ಮಿಗೆ ಜಾಯ್ನ್ ಆದದ್ದು. ಫಸ್ಟಿಗೆ ಜಿಮ್ಮಿಗೆ ಜಾಯ್ನ್ ಆಗ್ಬೇಕಾದ್ರೆ ನನಗೆಂತ ಹೋಪ್ಸ್ ಇರಲಿಲ್ಲ ವೆಯ್ಟ್ ಲಾಸ್ ಆಗ್ತೇನೆ ಅಂತ. ಯಾಕಂತ ಹೇಳಿದ್ರೆ ನಾನು ಮನೇಲಿ ಇರಬೇಕಾದ್ರೆ ಸಹ ಟ್ರೈ ಮಾಡಿದ್ದೇನೆ. ಎಂತ ಗ್ರೀನ್ ಟೀ ತಂದು ಮನೇಲಿ ಕುತ್ಕೊಂಡು ಅದನ್ನು ಕುಡಿತಿದ್ದೆ. ಈಗ ಬೇರೆ ಎಂತ ತಿಂತಿರಲಿಲ್ಲ. ಅಂದರೆ ಬೆಳಿಗ್ಗೆ ಒಂದು ಗ್ರೀನ್ ಟೀ ಮತ್ತು ಬೆಳಿಗ್ಗೆ ಒಂದು ಎಕ್ಸಸೈಸ್ ಮಾಡ್ತಿದ್ದೆ. ಡಯಟ್ ಎಂತ ಮಾಡ್ತಿರಲಿಲ್ಲ, ಎಲ್ಲ ತಿಂತಿದ್ದೆ. ಅಂದರೆ ನಾನು ಗ್ರೀನ್ ಟೀ ಅಂತ ಹೇಳಿದ್ರೆ ಎಂತ ಅಂದ್ಕೊಳೋದು, ಇದೆಲ್ಲ ಕುಡಿದ್ರೆ ರೊಕ್ಕ ವೆಯ್ಟ್ ಲಾಸ್ ಆಗ್ತದೆ, ಇದು ಅದೇ ವೆಯ್ಟ್ ಇದ್ದದ್ದು ಒಮ್ಮೆಲೆ ರಿಡ್ಯೂಸ್ ಆಗ್ತದೆ ಹಾಗೆಲ್ಲ ಅಂದ್ಕೊಂಡಿದ್ದೆ. ಅದು ಸತ್ಯ ಸುಳ್ಳದು. ಅದರಿಂದ ಎಂತ ಸಹ ಕಮ್ಮಿ ಆಗೋದಿಲ್ಲ. ಅದರಿಂದ ಎಂತ ಕಮ್ಮಿ ಆಗೋದು, ಹುಷಾರಿಲ್ಲದಾಗೆ ಆಗ್ತದೆ. ಮತ್ತು ನನಗೆ ಎಂತ ಸುಸ್ತಾಗ್ತಿತ್ತು, ತಲೆ ಎಲ್ಲ ಸುತ್ತಲಿಕ್ಕೆ ಶುರುವಾಗಿತ್ತು. ಅದು ಬಿಡಿ. ಅದಾದಮೇಲೆ ನಾನು ಮಂಗಳೂರಿಗೆ ಬಂದ ಮೇಲೆ ಅದೇ ಜಿಮ್ಮಿಗೆ ಜಾಯ್ನ್ ಆಗಿ 3 ಮಂತ್ಸ್ ನಾನು ಸ್ಟ್ರೆಂತ್ ಟ್ರೈನಿಂಗ್ ಎಂತ ಸಹ ಮಾಡ್ತಿರಲಿಲ್ಲ. ನಾನು ಇದೇ ಮಾಡ್ತಿರೋದು, ಯಾವುದು ಕಾರ್ಡಿಯೋನೇ ಜಾಸ್ತಿ ಮಾಡ್ತಿದ್ದೆ. ಸ್ಟ್ರೆಂತ್ ಟ್ರೈನಿಂಗ್ ನಾನೀಗ ರೀಸೆಂಟಾಗಿ ಒಂದು 3 ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ. ಹಾಗೆ ಅದು ಮಾಡ್ತಿದ್ದೆ, ಕಾರ್ಡಿಯೋನೇ ಮಾಡ್ತಿದ್ದೆ. ಕಾರ್ಡಿಯೋ ಮಾಡಿ ಮತ್ತು ತಿನ್ನಲಿಕ್ಕೆ ಎಂತ ಮಾಡ್ತಿದ್ದೆ ಅಂತ ಹೇಳಿದರೆ, ಅದೇ ಮಾರ್ನಿಂಗ್ ಗ್ರೀನ್ ಗ್ರಾಮ್ ತಿಂತಿದ್ದೆ ಕಾಲೇಜಿಗೆ ಹೋಗ್ಬೇಕಾದ್ರೆ. ಈಗ ಇಲ್ಲಿ ಹೊತ್ತು ನಾನು ತಿಂತಿರಲಿಲ್ಲ. ಗ್ರೀನ್ ಗ್ರಾಮ್ ತಿಂದು ಹೋಗ್ತಿದ್ದೆ. ಗ್ರೀನ್ ಗ್ರಾಮ್ ಮತ್ತು ಇದು ಕ್ಯಾರೆಟ್, ಸೌತೆ, ಕ್ಯೂಕಂಬರ್ ಅದು ತಿಂತಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಿಸಿ ನೀರು ಕುಡಿಯೋದು, ಅದು ಡೈಲಿ ರೂಟೀನಲ್ಲಿ ಅದಂತೂ ಮಾಡಲೇಬೇಕು. ನೀರು ಕುಡಿಯೋದಂತೂ ಇರಲೇಬೇಕು. ನೀವೊಂದು 2 ಲೀಟ್ರ್ ಆದರೂ ವೆಯ್ಟ್ ಲಾಸ್ ಆಗೋ ಟೈಮಲ್ಲಿ ನೀರು ಕುಡಿಲೇ. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿತಿದ್ದೆ. ಮತ್ತು ಒಂದೊಂದು ದಿನ ಜೀರಿಗೆದ್ದು ನೀರು ಮತ್ತು
ಇದು ಚಿಯಾ ಸೀಡ್ಸ್ ಇದು ವಾಟರ್ ಹಾಗೆ ಅದನ್ನೆಲ್ಲ ಕುಡಿತಿದ್ದೆ ನಾನು ಬೆಳಿಗ್ಗೆ. ಅದು ಕುಡಿದಾದ್ಮೇಲೆ ಎಂತ ಇದು 3 months ನಾನು ಇದನ್ನೇ ಕಂಟಿನ್ಯೂ ಮಾಡಿದ್ದೆ. ಈ ಕುಕುಂಬರ್ ಕ್ಯಾರೆಟು ನಾನು ನೈಟ್ ಸಹ ಊಟದೊಟ್ಟಿಗೆ ಸ್ವಲ್ಪ ತಿಂದು ಅದನ್ನ ಆ್ಯಡ್ ಮಾಡಿ ಕೊಡ್ತಿದ್ದೆ. ಹಾಗೆ 3 months ಮಾಡಿ ಆ 3 monthsಲ್ಲಿ ನನಗೆ ರಿಸಲ್ಟ್ ಬಂತು. ಅದೇ 67 ಇದ್ದವರೆ ಒಂದು 10 ನಿಮಿಷ ಟ್ರೆಡ್ಮಿಲಲ್ಲಿ ಓಡ್ತಿದ್ದೆ, ಮತ್ತು ಅದೇ ಎಕ್ಸಸೈಸ್ ಮಾಡ್ತಿದ್ದೆ. ಸ್ಟ್ರೆಂತ್ ಟ್ರೈನಿಂಗ್ ಅಂತ ಮಾಡ್ತಿರಲ್ಲ, ಲೆಗ್ಗಿಗೆ ಅದೇ ಮೆಷಿನ್ಸಲ್ಲಿ ಸ್ವಲ್ಪ ವರ್ಕೌಟ್ ಮಾಡ್ತಿದ್ದೆ. ಅದು ಬಿಟ್ಟರೆ ಮತ್ತೆಂತಿಲ್ಲ. ಮತ್ತು ಅದೇ ಎಕ್ಸಸೈಸ್ ಒಟ್ಟಿಗೆ ಡಯಟ್ ಸಹ ಫಾಲೋ ಮಾಡಿದರೆ ಮಾತ್ರ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗೋದು, ಗೊತ್ತಾಯ್ತಾ. ಅದಾದಮೇಲೆ ಶುಗರ್ ಅದನ್ನ ಬಿಡಲೇಬೇಕು. ಶುಗರ್ ಮೈನ್ ಫಸ್ಟ್ ನೀವು ಬಿಡಬೇಕಾಗೋದು. ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಸ್, ಬಿಸ್ಕೆಟ್ ಅದು ಯಾವ ಸಹ ತಿನ್ನಲಿಕ್ಕೆ ಬರೋದು ಅದನ್ನೆಲ್ಲ ಬಿಡಬೇಕು. ಅದ್ರ ಬದಲು ಅದೇ ಚುರುಮುರಿ, ಮತ್ತು ನಿಮಗೆ ಅಷ್ಟು ಹಸಿವಾಗುತ್ತಿದ್ದರೆ ಆಮ್ಲೆಟ್ ತಿನ್ಬೋದು. ಮತ್ತೆಂತ ತಿನ್ಬೋದು, ಮತ್ತು ಮೂಂಗ್ ದಾಲ್ ಬರ್ತದಲ್ಲ, ಮೂಂಗ್ ದಾಲ್ ಸ್ವಲ್ಪ ತಿನ್ಬೋದು. ಅಷ್ಟು ಕ್ರೇವಿಂಗ್ಸ್ ಆದರೆ ಈಗ ತುಂಬ ತಿಂತಾ ಇರ್ತಾರೆ, ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅದು ಮಾಡ್ಬೋದು. ಮತ್ತೆ ಎಂತ ನಾನು ಇಷ್ಟೇ ಮಾಡಿದ್ದು. ಇಷ್ಟರಲ್ಲಿ ನಾನು ವೆಯ್ಟ್ ಲಾಸ್ ಆಗಿದ್ದೇನೆ. ನಮ್ಮದು ಮತ್ತು ಪ್ಯಾಂಟ್ ಇತ್ತು, ಜೀನ್ಸ್ ಪ್ಯಾಂಟ್ ಸೈಜ್ 34 ಹಾಗೆ ಇತ್ತು. ಅದಾದಮೇಲೆ 30ಗೆ ಬಂತು. ಮೊನ್ನೆ ಒಂದು ಜೂಡಿಯೋದಲ್ಲಿ ಪ್ಯಾಂಟ್ ತೊಗೊಂಡು, ಅದು 28 ಸೈಜ್. ಅದು ಅಷ್ಟು ಸಹ ಬರಲಿಲ್ಲ. ಆ ಜೂಡಿಯೋದಲ್ಲಿ ಸ್ವಲ್ಪ ದೊಡ್ಡದೇ ಇರ್ತದೆ. ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. 28 ತನಕ ಬಂದೆಲ್ಲ ಒಂದು ಪ್ಯಾಂಟ್ ಸೈಜ್ 28 ನನಗೆ ಆಗುವಾಗೆ ಬಂದೆ. ನಾನು 34 ಹಾಕ್ತಿದ್ದೆ, 28ಗೆ ಅದು ಖುಷಿ ಆಗ್ತದೆ. ಆ ಪ್ಯಾಂಟ್ ನೋಡ್ಬೇಕಾದ್ರೆ 28 ತನಕ ಇದ್ದೇನಲ್ಲ ಅಂತ ಆಗ್ತದೆ. 28 ಸೈಜ್ ತನಕ ಬಂದೆ ಅಲ್ಲ ಅಂತ. ವೆಯ್ಟ್ ಲಾಸ್ ಆಗೋದು ತುಂಬ ಎಂತ ಕಷ್ಟ ಅಂತಲ್ಲ, ನಿಮಗೆ ಅದು ಟ್ರಿಕ್ ಗೊತ್ತಿರಬೇಕು ಯಾವ ಥರ ಅಂತ, ಯಾವ ಥರ ಡಯಟ್ ಫಾಲೋ ಮಾಡಬೇಕು, ಯಾವ ಥರ ಎಕ್ಸಸೈಸ್ ಮಾಡಬೇಕು, ಅದೆಲ್ಲ ಗೊತ್ತಿದ್ದರೆ ವೆಯ್ಟ್ ಲಾಸ್ ಆಗೋದು ವೆರಿ ಈಸಿ. ನಾನು ಎಂತ ಅಂದ್ಕೊಂಡಿದ್ದೆ, ನಾನು ಯಾವಾಗ ಮೊದಲು PU ಎಲ್ಲ ದಪ್ಪ ಇತ್ತು, ಸ್ವಲ್ಪ ಗುಂಡಿದ್ದೆ. ಮತ್ತು ಡಿಗ್ರಿಯಲ್ಲಿ ಓಕೆ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಎಂತ ಅಂದ್ಕೊಂಡಿದ್ದೆ ಅಂತ ಹೇಳಿದರೆ, ಅಷ್ಟು ಮಾಡಿ ಲಾಸ್ಟ್ಗೆ ನನಗೆ ಅಯ್ಯೋ ವೆಯ್ಟ್ ಲಾಸ್ ಆಗೋದೇ ಇಲ್ಲ, ಹೇಗೆ ಆಗೋದು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಅದೊಂದು ನನಗೆ ಗೊತ್ತಾಯ್ತಲ್ಲ, ಹೀಗೆ ಮಾಡಿದರೆ ವೆಯ್ಟ್ ಲಾಸ್ ಆಗ್ತಿದೆ ಅಂತ. ಸೊ ಅದನ್ನ ನಾನು ಈಗ ಕಂಟಿನ್ಯೂ ಮಾಡ್ತಿದ್ದೆ. ನಾನು ಒಮ್ಮೆಲೆ 60ಗೆ ಬಂದೆ. ಅಂದರೆ ಅಷ್ಟು ಪಕ್ಕ ಆ ಕಾರ್ಡಿಯೋ ಅಂದರೆ ಟ್ರೈನಿಂಗ್ ಹೇಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ, ಅದರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ, ಬೋನ್ ಗಟ್ಟಿ ಆಗ್ತದೆ. ಮತ್ತು ಈಗ ನಿಮ್ಮ ಬಾಡಿದು ಕೆಲವೊಂದು ಶೇಪ್ ಇರೋದಿಲ್ಲ, ಬಾಡಿಗೆ ಶೇಪ್ ಇರೋದಿಲ್ಲ, ಗೊತ್ತಾಯ್ತಾ. ಹೀಗಿರ್ತದೆ, ಇಲ್ಲಾಂದರೆ ಹೀಗೆ ಒಂದು ಇಲ್ಲಿ ಕಾಲ ಹತ್ರ ಹೀಗೆ ದಪ್ಪ ಇರ್ತದೆ, ಗೊತ್ತಾಯ್ತಾ. ಅಂದರೆ ಹೀಗೆ ಯಾವುದು ಪಿಯರ್ ಶೇಪ್ ಅಂತ ಹೇಳ್ತಾರಲ್ಲ, ಹಾಗಿರ್ತದೆ. ಈ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಮ ಬೋನ್ ಗಟ್ಟಿ ಆಗ್ತದೆ. ನಿಮಗೆ ಎಂತ ವೆಯ್ಟ್ ಎಷ್ಟು ಬೇಕಾದ್ರೂ ಎತ್ತಲಿಕ್ಕೆ ಆಗ್ತದೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದರೆ. ಮತ್ತು ಬಾಡಿಗೆ ಶೇಪ್ ಬರ್ತದೆ, ವೆಯ್ಟ್ ಲಾಸ್ ಆಗೋದಿಲ್ಲ. ಮತ್ತು ನಿಮ್ಮದು ಅದೇ ವೆಯ್ಟ್ ಇದು ನಂಬರ್ ಕೂಡ ಕಮ್ಮಿ ಆಗೋದಿಲ್ಲ, ಜಾಸ್ತಿ ಆಗ್ಬೋದು, ಕಮ್ಮಿ ಆಗೋದಿಲ್ಲ. ಆದರೆ ನಿಮ್ಮ ಬಾಡಿಗೆ ಶೇಪ್ ಬರ್ತದೆ. ಅಂದರೆ ಈಗ ನಮ್ಮ ಬಾಡಿದು ಫ್ಯಾಟ್ ಮಾತ್ರ ಹೋಗೋದು, ಮತ್ತು ಬೇರೆ ಎಂತ ಸಹ ಆಯಿತಾ ಹೋಗೋದಿಲ್ಲ, ಫ್ಯಾಟ್ ಮಾತ್ರ ಹೋಗೋದು. ಅರ್ಥ ಆಗ್ತದೆ ನಾನು ಹೇಳೋದು. ಹಾಗೆ ಅಂದರೆ ಈಗ ನಾನು ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು, ನನ್ನ ಕಾಲಿಗೆ ಸ್ವಲ್ಪ ಶೇಪ್ ಬೇಕು, ಹಾಗೆ ನಾನು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿರೋದು. ನನ್ನ ಪ್ರಕಾರ ಅದೇ ವೆಯ್ಟ್ ಲಾಸ್ ಮಾಡುವವರು ನಾನು ಸಜೆಸ್ಟ್ ಮಾಡೋದು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಿಸಿ ನೀರು ಕುಡಿದು ಮತ್ತು ಅದಕ್ಕೆ ಜೀರಿಗೆ ಸ್ವಲ್ಪ ಆ್ಯಡ್ ಮಾಡಿದ್ರು, ಇಲ್ಲಾಂದರೆ ನೈಟ್ ಇದು ಒಂದು ಗ್ಲಾಸಿಗೆ ಜೀರಿಗೆ ಹಾಕಿಟ್ಟು ಬೆಳಿಗ್ಗೆ ಕುಡಿದ್ರು ಸಾಕ್ತದೆ. ಮತ್ತು ಇದು ಉಂಟಲ್ಲ ಚಿಯಾ ಸೀಡ್ಸ್ ನೀವು ಅದು ಡೈಲಿ ನೀವು ನೀರು ಕುಡಿತೀರಲ್ಲ, ಬೆಳಿಗ್ಗೆ ಸಲ ತನಕ ನೀರು ಕುಡಿತೀರಲ್ಲ, ಆ ಟೈಮಲ್ಲಿ ಚಿಯಾ ಸೀಡ್ಸನ್ನು ಆ್ಯಡ್ ಮಾಡಿ ನೀರಿಗೆ, ಅದು ಒಳ್ಳೆ ಹೆಲ್ಪ್ ಆಗ್ತದೆ. 2 ಲೀಟ್ರ್ ಕುಡೀರಿ, ಮ್ಯಾಕ್ಸಿಮಮ್ 2 ಲೀಟ್ರ್ ಕುಡೀರಿ. ಮಿನಿಮಮ್ 2 ಲೀಟ್ರ್ ಕುಡೀರಿ. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಕುಡಿಬೋದು. ಮಿನಿಮಮ್ 2 ಲೀಟ್ರ್ ಕುಡಿಲೇಬೇಕು ಯಾರು ವೆಯ್ಟ್ ಲಾಸ್ ಆಗ್ತಿದ್ದಾರೆ ಅವರು. ಮತ್ತು ನಿಮ್ಮ ಸ್ಕಿನ್ ಇಂಪ್ರೂವ್ ಆಗಬೇಕು, ಅದು ಸಹ ಹಾಗೆ ಚಿಯಾ ಸೀಡ್ಸ್ ಎಲ್ಲ ಹೆಲ್ಪ್ ಆಗ್ತದೆ. ಶುಗರ್ ಕಟ್ ಮಾಡಿದರೆ ನಿಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆಂತ ಎಂತ ಮಾಡಿದೆ ಮತ್ತು ಅದೇ ಬಿಸಿ ನೀರು ಬೆಳಿಗ್ಗೆ ಎದ್ದು ಕುಡಿಯೋದು. ಅದಾದಮೇಲೆ ಜಿಮ್ಮಿಗೆ ಹೋಗ್ತಿದ್ದೆ. ಎಷ್ಟು 6:30ಗೆ ಜಿಮ್ಮಿಗೆ ಹೋಗಿ 7:30 8 ಗಂಟೆ ಬೇಕಾದ್ರೆ ಬರ್ತಿದ್ದೆ. ಮತ್ತು 8 ಗಂಟೆಗೆ ಬಂದು ಇಡ್ಲಿ ದೋಸೆ ಎಲ್ಲ ತಿಂತಿದ್ದೆ, ಒಂದೊಂದು ತಿಂತಿದ್ದೆ. ಒಂದು ದೋಸೆ, ಒಂದು ಇಡ್ಲಿ, ಪಲಾವ್ ಹೊತ್ತು ತಿಂತಿದ್ದೆ. ಯಾಕಂದರೆ ಸ್ವಲ್ಪ ವೆಜಿಟೇಬಲ್ ಹಾಕ್ತಾರಲ್ಲ, ಹಾಗೆ ತಿಂತಿದ್ದೆ. ಮತ್ತು ಚಿತ್ರಾನ್ನ ಮಾಡ್ತಾರೆ, ಚಿತ್ರಾನ್ನ ನಾನು ತಿಂತಿರಲಿಲ್ಲ. ಮತ್ತು ಎಂತಪ್ಪ ಪೂರಿ ಬಿಟ್ಟದೇ ಇರೋದು, ಅಂದರೆ ಪೂರಿ ತಿನ್ನೋದನ್ನು ಬಿಟ್ಟಿದೆ. ಅದರ ಸಾಹಸಕ್ಕೆ ಹೋಗ್ತಿರಲಿಲ್ಲ, ಯಾಕಂದರೆ ರಾಶಿ ಆಯಿಲ್ ಅದರಲ್ಲಿ ಪೂರಿಯಲ್ಲಿ. ಅದ್ರ ಬದಲು ನಾನು ಸಂಡೆ ಅಂತ ಸಲಾಡ್ ಮಾಡಿಕೊಂಡು ತಿಂತಿದ್ದೆ. ಯಾವುದು ಇದೆರಡು ಸೌತೆಕಾಯಿ ಮತ್ತು ಕ್ಯಾರೆಟು, ಮತ್ತು ಎಂತ ಆಗ್ತಿದ್ದೆಪ್ಪ, ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ತಿದ್ದೆ, ಮತ್ತು ಈರುಳ್ಳಿ ಹಾಕ್ತಿದ್ದೆ, ಟೊಮೆಟೊ ಹಾಕ್ತಿದ್ದೆ, ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಿದ್ದೆ, ಸ್ವಲ್ಪ ಉಪ್ಪು ಹಾಕ್ತಿದ್ದೆ, ಸ್ವಲ್ಪ ಟೇಸ್ಟಿಗೆ, ಇಲ್ಲರೆ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆಲ್ಲ ಕತೆ. ನಿಮಗೆ ಕುಡಿದಾದ್ಮೇಲೆ ಬಿಸಿ ನೀರು ಕುಡಿದಾದ್ಮೇಲೆ ಜಿಮ್ಮಿಗೆ ಹೋಗಿ 8 ಗಂಟೆಗೆ ಬಂದು 8 ಗಂಟೆ ಬಂದು ಇದನ್ನೆಲ್ಲ, ಅಂದರೆ ಅದೇ ನಾನು ತಿಂತಿದ್ದು ಇದೆ. ಬೆಳಿಗ್ಗೆ ಕಟ್ ಮಾಡಿಕೊಂಡು ಕೂರ್ಸೋತಿರ್ತಿರ್ಲಿಲ್ಲ. ಇದೊಂದು ಕ್ಯಾರೆಟ್ ತಿಂತಿದ್ದೆ, ಹೀಗೆ ಮಾಡಿ ಸ್ವಲ್ಪ ತೊಳೆದು ಇಲ್ಲಿ ಕಟ್ ಮಾಡಿ ಒಂದು ತಿಂದುಕೊಂಡು ಹೋಗ್ತಿದ್ದೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದೊಂದು ದಿನ. ಮತ್ತು ಕಾಲೇಜಲ್ಲಿ ಮಧ್ಯಾಹ್ನ ನನ್ನ ಫ್ರೆಂಡ್ಸ್ ಎಲ್ಲ ತರ್ತಿದ್ರು, ಚಿಕನ್ ಎಲ್ಲ ತರ್ತಿದ್ರು. ನಾನು ತಿಂತಿರಲಿಲ್ಲ. ಆ ಚಿಕನಲ್ಲಿ ಸ್ವಲ್ಪ ಇದು ಹಾಕಿ, ಮತ್ತು ಇದು ಹಾಕಿರ್ತಾರಲ್ಲ ಎಂತ ಗೊತ್ತಾ, ತೆಂಗಿನೆಣ್ಣೆ ತುರಿ,
ಅದೆಲ್ಲ ಜಾಸ್ತಿ ಹಾಕಿದ್ರೆ ತಿನ್ನಲಿಕ್ಕೆ ಬಾರ್ದು. ನಾನು ತಿಂತಿರ್ಲಿಲ್ಲ. ನಾನು ಅದಕ್ಕೆ ಒಮ್ಮೊಮ್ಮೆ ಒಬ್ಬಳೇ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ. ನಾನು ಒಂದು 8 ಜನ ಫ್ರೆಂಡ್ಸ್ ಇದ್ದಾರೆ, ಅವರೊಟ್ಟಿಗೆ ಕೂತು ಊಟ ಮಾಡ್ಬೇಕಾದ್ರೆ ಅವರದೆಲ್ಲ ಫುಡ್ಡು ಒಟ್ಟಿಗೆ ನಾವು ಶೇರ್ ಮಾಡಿಕೊಂಡು ತಿಂತಿದ್ವಿ. ಹಾಗೆ ನಾನು ತಿಂತಿರಲಿಲ್ಲ, ಅದನ್ನೆಲ್ಲ ತಿಂತಿರಲಿಲ್ಲ. ನಾನು ಒಬ್ಬಳೇ ಕೂತ್ಕೊಂಡು ಊಟ ಮಾಡ್ತಿದ್ದೆ. ಮತ್ತು ಸಂಜೆಗೆ ಓಟ್ಸ್ ತಿಂತೇನೆ. ಓಟ್ಸ್ ಅಂತ ಅದು ದೊಡ್ಡ ಅಮೌಂಟ್ ಇದ್ದೇನಲ್ಲ, ಎಷ್ಟು 200 ಇದೇನು ಟೀ ಮಾಡಿದ್ದು. ಹಾಗೆ ಅದು ಓಟ್ಸ್ ತಿಂತೇನೆ. ಓಟ್ಸು ತಿನ್ನಲೇಬೇಕು ಅಂತಿಲ್ಲ. ಇಲ್ಲಿ ಬೆಳಿಗ್ಗೆ ಅದು ರೈಸ್ ಇದೆ ಐಟಮ್ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಮತ್ತು ಇದನ್ನು ಕಟ್ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಸಹ ಲೇಟ್ ಆಗ್ತದೆ. ಹಾಗೆ ಬೆಳಿಗ್ಗೆ ಅದೊಂದು ನೀರಲ್ಲಿ ಹಾಕಿ ಇಲ್ಲದ್ರೆ ಹಾಲು ಸಹ ಹಾಕ್ಬೋದು. ನನಗೆ ಹಾಲು ಆಗೋದಿಲ್ಲ, ಕಫ ಇದಾಗ್ತದೆ ಅಂತೇಳಿ ಹಾಲು ಹಾಕೋದಿಲ್ಲ, ನಾನು ನೀರು ಹಾಕೋದು. ನೀರು ಹಾಕಿ ಅದೇ ನೀರು ಹಾಕಿ ಜಿಮ್ಮಿಂದ ಬಂದಮೇಲೆ ನೀರು ಹಾಕ್ತೇನೆ. ಮತ್ತು ಸ್ನಾನಕ್ಕೆ ಹೋಗ್ತೇನೆ. ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಆಗಬೇಕಾದ್ರೆ ಅದು ಸೋಕಾಗಿರ್ತದೆ ಚಂದ ನೀರಲ್ಲಿ ಎದ್ದು. ಮತ್ತು ಅದನ್ನು ತಿನ್ನೋದು ಎಂತ ಮತ್ತು ಕಾಲೇಜಿಗೆ ಹೋಗೋದು. ಕಾಲೇಜಿಗೆ ಹೋಗಿ ಅಲ್ಲಿ ಈಗ ಒಮ್ಮೊಮ್ಮೆ ತಿಂತೇನೆ. ಅದು ಚೀಟ್ ಡೇ ಅಂತ ಹೇಳ್ತಾರಲ್ಲ, ಒಮ್ಮೊಮ್ಮೆ ತಿಂತೇನೆ. ಅದರಲ್ಲಿ ಅಲ್ಲಿಗೆ ಸರಿ ಆಗ್ತದೆ, ಅಲ್ಲಿಗೆ ಮತ್ತು ಜಿಮ್ಮಿಗೆ. ಅದೇ ನಾನು ಲೆಗ್ಗಿಗೆ ವರ್ಕೌಟ್ ಮಾಡೋದ್ರಿಂದ ಒಂದೊಂದು ದಿನ ಆಗಿ ತಿಂದರೆ ಎಂತ ಆಗೋದಿಲ್ಲ. ಈಗ ಸ್ಟ್ರಿಕ್ಟಾಗಿ ದಪ್ಪ ಇರ್ತಾರಲ್ಲ, ಈಗ ತುಂಬ ದಪ್ಪ ಇರ್ತಾರೆ, ವೆಯ್ಟ್ ಲಾಸ್ ಆಗಬೇಕು ಅಂತಲೇ ಇರ್ತಾರೆ. ಅವರಿಗೆ ಆ ಥರ ಚೀಟ್ ಡೇ ಎಲ್ಲ ಮಾಡಲಿಕ್ಕೆ ಬರ್ತದೆ. ಚೀಟ್ ಡೇ ಎಲ್ಲ ವೇಸ್ಟ್ ಸುಮ್ಮನೆ. ಅದು ನಮ್ಮ ಹೋಪ್ಸನ್ನು ಎಂತ ಮಾಡ್ತದೆ, ಅಲ್ಲಿಗೆ ನಿಲ್ಲಿಸ್ತದೆ. ನಾವು ಎಂಥದ್ದೋ ಒಂದು ಗೋಲ್ ಇಟ್ಕೊಂಡು ಇಡ್ತೇವೆ, ಅದು ಮತ್ತೆ ಆಗೋದೇ ಇಲ್ಲ. ಅದಕ್ಕೆ ಚೀಟ್ ಡೇ ಅಂತ ಒಂದು ಮಾಡಬೇಡಿ ಯಾರು ಸಹ. ಮತ್ತೆಂತ ಅಷ್ಟೇ ನಾನು ಮಾಡಿದ್ದಷ್ಟೇ. ನಾನು ಬೇರೆ ಅಂತ ಹೇಳೋದು. ನಿಮಗೆ ಇನ್ನೂ ಸಹ ಎಂತಾದರೂ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ, ನಾನು ಹೇಳ್ತೇನೆ. ಬೇರೆ ಎಂತಾದರೂ ಟಿಪ್ಸ್ ಬೇಕಾ ಅಂತ. ಇಲ್ಲಾಂದರೆ ನಂದು ಇನ್ಸ್ಟಾಗ್ರಾಮ್ ಇದನ್ನು ಹಾಕಿರ್ತೇನೆ, ಅಲ್ಲಿ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಇದು, ಅಲ್ಲಿಗೆ ನೀವು ಹೋಗಿ DM ಮಾಡ್ಬೋದು. ನಾನು ರಿಪ್ಲೈ ಮಾಡ್ತೇನೆ. ಒಬ್ಬೊಬ್ಬರಾಗಿ ಪರವಾಗಿಲ್ಲ, ನಾನು ಹೇಳ್ತೇನೆ ನಿಮಗೆ ಯಾವ ಥರ ಡಯಟ್ ಮಾಡಬೇಕು, ಎಂತೆಲ್ಲ ಆ್ಯಡ್ ಮಾಡಿಕೊಳ್ಬೇಕು ನಿಮ್ಮ ರುಟೀನಲ್ಲಿ, ಅದನ್ನ ಹೇಳ್ತೇನೆ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೇನೆ. ಅಂದರೆ ನನ್ನ ವೀಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಮತ್ತು ಬೇರೆಂತ ಹೇಳಿಕೊಂಡು ಬೇರೆಂತಿಲ್ಲ, ಇಷ್ಟೇ. ನಾನು ಈ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಲಾಸ್ಟ್ ತನಕ ಯಾರು ನೋಡಿರ್ತೀರಾ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ, ಎಂತಾದರೂ ಸಜೆಸ್ಟ್ ಮಾಡಲಿಕ್ಕೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ ನಿಮಗೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.